Welcome to GS Competitive Content. Namaste. Very good evening, all of you. Yes, once again, welcome to GS Competitive Content. ಇದು ನಿಮ್ಮ ಚಾನಲ್, ಸೊ ಆದ್ದರಿಂದ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನೂ ಹೆಚ್ಚಿನ ಸಪೋರ್ಟ್ ನಿಮ್ಮಿಂದ ಬರಲಿ ಅಂತ ಮೊದಲಿಗೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಎನಿಹೌ, ಇದೀಗೆ ಸಪೋರ್ಟ್ ಮುಂದುವರಿಲಿ. ಲೈಕ್ ಮಾಡಿ, ನಿಮ್ಮ ಕಮೆಂಟ್ಗಳನ್ನ ಮಾಡಿ, ಜೊತೆಗೆ ನಿಮ್ಮ ಸಲಹೆಗಳನ್ನು ನೀಡಿ. ಓಕೆನಾ? ಮುಂದುವರೆದಂತೆ ನಾನು ಹೆಚ್ಚಿನ ಒಂದು ಗುಣಮಟ್ಟದ ವಿಚಾರಗಳನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ನು ಮುಂದೆ ಸಾಕಷ್ಟು ರೀತಿಯ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತ ಹಲವು ರೀತಿಯ ಒಂದು ಸಬ್ಜೆಕ್ಟ್ಗಳು ಆಗಿರ್ಬೋದು, ಬೇರೆ ಬೇರೆ ಒಂದು ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ, ಈಗಾಗಲೇ ಎನ್ವೈರ್ಮೆಂಟ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದಾರೆ. ಸೊ ಅದನ್ನು ಕೂಡ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ, ಸೊ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ, ಅವರೆಲ್ಲರೂ ನೋಡಿ ಅಲ್ಲಿ ಆಲ್ಮೋಸ್ಟ್ ನಿಮಗೆ KPSC ಅದರ ಎಕ್ಸಾಮ್ಸ್ ಓಕೆನಾ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಇವನ್ UPSC ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗ್ಬಹುದು. ಓಕೆನಾ, ಡೋಂಟ್ ವರಿ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ OBC ರಿಲೇಟೆಡ್ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಒಂದು ಸಣ್ಣ ಟಾಪಿಕ್ ಇದೆ ಇವತ್ತು. ಸೊ ಇಲ್ಲಿ ಕೆಲವು ನಾವು ಆಲ್ರೆಡಿ ಗಂಗಾ ಕಲ್ಯಾಣ ಹರಿವು ಶಿಕ್ಷಣ ಯೋಜನೆ, ಸೊ ಅಲ್ಲಿ ವಿದ್ಯಾರ್ಥಿ ಒಂದು ನಿಧಿಗೆ ಸಂಬಂಧಪಟ್ಟಂತ ಯೋಜನೆ, ಸಾಕಷ್ಟು ಒಂದು ಯೋಜನೆಗಳನ್ನ ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ. ಆದ್ರೆ ಇವತ್ತು ಕರ್ನಾಟಕದ ಕೆಲವು ಇನ್ನುಳಿದ ಒಂದು ಸ್ಕೀಮ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಬಹಳ ಸಣ್ಣ ಒಂದು ಚಾಪ್ಟರ್ ಆಗುತ್ತೆ. ದಯವಿಟ್ಟು ನೋಡಿ, ಎಕ್ಸಾಮ್ಸ್ಗೆ ಯೂಸ್ ಆಗುವಂತದ್ದೇ. ವಿಭೂತಿ ನಿರ್ಮಾಣ ಘಟಕ ಸ್ಕೀಮ್. ವಿಭೂತಿ ನಿರ್ಮಾಣ ಘಟಕ ಸ್ಕೀಮ್ ಅನ್ನೋದು ನೋಡಿ ಯೋಜನೆ ಏನಂತಂದ್ರೆ, ಕರ್ನಾಟಕದ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಯಾರಿಗೆ ಸೇರಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಸಂಬಂಧಪಟ್ಟಿದೆ ವಿಭೂತಿ ಅಂದ್ರೆ ಅರ್ಥ ಮಾಡ್ಕೋಬೇಕ್ರಿ. ನಮ್ಮ ಬಸವಣ್ಣನಿಗೆ ಸಂಬಂಧಪಟ್ಟಿದ್ದಲ್ವಾ? ಬಸವಣ್ಣ ವಿಭೂತಿಗೆ ಬಹಳ ಫೇಮಸ್ ರೀ, ಭಕ್ತಿ ಭಂಡಾರಿ ಬಸವಣ್ಣ. ಸೊ ಆ ಒಂದು ಏನು ಸಮುದಾಯಕ್ಕೆ ಸೇರಿದಂತ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಈ ವಿಭೂತಿ ನಿರ್ಮಾಣ ಘಟಕ ಸ್ಕೀಮ್ ಏನಾಗಿದೆ, ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಈ ಯೋಜನೆಯನ್ನು ಜಾರಿಗೊಳಿಸುತ್ತಿದೆ. ವಿಭೂತಿ ನಿರ್ಮಾಣ ಘಟಕ ಯೋಜನೆ, ಘಟಕ ಯೋಜನೆ ಪ್ರಯೋಜನ ಏನು? ಅವರಿಗೆ ಸಾಲವನ್ನು ವಾರ್ಷಿಕವಾಗಿ ಕಂತುಗಳಲ್ಲಿ 34 ತಿಂಗಳ ಮರುಪಾವತಿ ಅವಧಿಯೊಂದಿಗೆ ಮರುಪಾವತಿ ಮಾಡಲಾಗುತ್ತದೆ. ಸಾಲಕ್ಕೆ 2 ತಿಂಗಳ ನೋಡಿ ಮೊರಟೋರಿಯಂ ಇದೆ, ಜೊತೆಗೆ 3% ವಾರ್ಷಿಕ ಬಡ್ಡಿ ಇದೆ. 3 ವರ್ಷ ವಾರ್ಷಿಕ ಬಡ್ಡಿ ಕೊಡ್ತಾರೆ. ಓಕೆನಾ? ವಿಭೂತಿ ನಿರ್ಮಾಣ ಘಟಕ ಯೋಜನೆಗೆ ಅರ್ಹತೆ ಹಾಕ್ತಾರೆ. ಯಾರೆಲ್ಲ ಅರ್ಹತೆ? ಲಿಂಗಾಯತ ಸಮುದಾಯದವರು, ಓನ್ಲಿ ಲಿಂಗಾಯತ ಸಮುದಾಯದವರು ಇದಕ್ಕೆ ಅಪ್ಲೈ ಮಾಡಬಹುದು. ಅವ್ರು ಅಂದ್ರೆ ಸ್ವಯಂ ಉದ್ಯೋಗಕ್ಕಾಗಿ ಅನ್ಬೋದ್ರಿ, ಸ್ವಯಂ ಉದ್ಯೋಗ ನಿರ್ಮಾಣ ಮಾಡಿಕೊಳ್ಳೋದು. ಇನ್ನೊಂದು ಕರ್ನಾಟಕ ಕಾಯಕ ಯೋಜನೆ ಅಂತ ಕೂಡ ಇದೆ. ಇದು ಕೂಡ ನೋಡಿ ಯಾರಿಗೆ ಸಂಬಂಧಪಟ್ಟಿದೆ ಇದು ಕರ್ನಾಟಕ ಕಾಯಕ ಯೋಜನೆ ಅಂತಂದ್ರೆ, ಕರ್ನಾಟಕ ಮುಖ್ಯಮಂತ್ರಿಗಳು ಮಹಿಳೆಯರಿಗೆ ಶೂನ್ಯ ಬಡ್ಡಿ ದರದಲ್ಲಿ ನೋ ಇಂಟ್ರೆಸ್ಟ್ ಸಬ್ಸಿಡಿ ಸಾಲವನ್ನ ಪರಿಚಯಿಸಿದ್ದಾರೆ. ಕರ್ನಾಟಕ ಕಾಯಕ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ? ಮಹಿಳೆಯರಿಗೆ. ಸ್ವಯಂ ಸಹಾಯ ಗುಂಪು ರಾಜ್ಯದಲ್ಲಿ ಇವರಿಗೆ ರಾಜ್ಯ ಸರ್ಕಾರ ಸಾಲ ನೀಡುತ್ತದೆ ಸಹಕಾರಿ ಬ್ಯಾಂಕ್ಗಳಿಂದ. SHG ಒಂದು ರಾಜ್ಯದಲ್ಲಿ ಬ್ಯಾಂಕ್ಗಳಿಂದ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಅಂತ ಒಂದು ಯೋಜನೆ ಇದು. ಓಕೆನಾ? ಸ್ವಸಹಾಯ ಸಂಘಗಳಿಗೆ 10 ಲಕ್ಷ. ಈಗ ಕೆಲವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೆಲವು ಸಹಕಾರಿ ಸಂಘಗಳು ಇರ್ತವೆ. ಆ ಸಹಕಾರಿ ಸಂಘಗಳಿಗೆ ಅನುದಾನವನ್ನ ಕೊಡುವಂತ ನಿಟ್ಟಿನಲ್ಲಿ, ಅವರಿಗೆ ಸ್ವ ಉದ್ಯೋಗವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಸರ್ಕಾರ 10 ಲಕ್ಷ ರೂಪಾಯಿ ಕೊಡ್ತಾರೆ. 2018-19 ರಾಜ್ಯ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಮೊದಲಿಗೆ ಘೋಷಿಸಿದರು. ಓಕೆನಾ? ಸ್ಟಾರ್ಟ್ ಆಗಿದೆ ಈಗ ಅಂತ. ಕರ್ನಾಟಕ ಕಾಯಕ ಯೋಜನೆಯು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು ರಾಜ್ಯದಲ್ಲಿ ಮಹಿಳೆಯರನ್ನು ಸಬಲೀಕರಣ, ದಟ್ ಇಸ್ ವುಮೆನ್ ಎಂಪವರ್ಮೆಂಟ್, ದೇರ್ ಆರ್ ಸಪೋರ್ಟಿಂಗ್ ಟು ದ ವುಮೆನ್ಸ್ ಇನ್ ದ ಎಂಪ್ಲಾಯ್ಮೆಂಟ್, ರೈಟ್? ನೋಡಿ, ಯೋಜನೆಯು ಹಲವು ಯೋಜನೆಗಳಲ್ಲಿ ಒಂದಾಗಿದೆ. ಜನರು ಸಾಮಾಜಿಕ ಭದ್ರತಾ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರವು ಕೌಶಲ್ಯ ಮತ್ತು ಉದ್ಯಮಗಳ ಅಭಿವೃದ್ಧಿಗಾಗಿ ಒಂದು ಪ್ರಾರಂಭಿಸತಕ್ಕಂಥ ಒಂದು ಯೋಜನೆ. ಈ ಲೇಖನವು ಕರ್ನಾಟಕ ಕಾಯಕ ಯೋಜನೆ ಮುಖ್ಯ ಅಂಶಗಳನ್ನು ಚಿತ್ರಿಸುತ್ತದೆ. ಡೆಫಿನೆಟ್ಲಿ ಈ ಯೋಜನೆ ಆಮೇಲೆ ಯೋಜನೆ ಉದ್ದೇಶ ಏನು? ಇಲ್ಲಿ ಹಣಕಾಸಿನ ನೆರವು ಸಿಗುತ್ತೆ, ಮಹಿಳಾ ಸಬಲೀಕರಣ ಆಗುತ್ತೆ. ಕರ್ನಾಟಕ ಕಾಯಕ ಯೋಜನೆ ಉದ್ದೇಶಗಳಾಗಿವೆ. ಸೊ ಸ್ವಸಹಾಯಕ ಸಂಘಗಳನ್ನು ಹೆಚ್ಚಿಸಲು ಇದರ ಉದ್ದೇಶ, ಜೊತೆಗೆ ಉದ್ಯಮಶೀಲತೆ ಮಹಿಳೆಯರ ಮೇಲೆ ಪ್ರಭಾವ ಬೀರಲು ಕರ್ನಾಟಕ ಕಾಯಕ ಯೋಜನೆ ಅವಲೋಕನ, ಜೊತೆಗೆ ಮಹಿಳೆಯ ಸ್ವಸಹಾಯ ಗುಂಪುಗಳಿಗೆ ಬಡ್ಡಿ ರಹಿತ 0% ಇಂಟ್ರೆಸ್ಟ್ 5 ಲಕ್ಷ ಮತ್ತು 5 ಲಕ್ಷಗಿಂತ ಹೆಚ್ಚಿನ ಸಾಲ. 10 ಲಕ್ಷ ಏನಾದ್ರು ತಗೊಂಡ್ರೆ ಅದರಲ್ಲಿ 4%. ನೋಡಿ, 5 ಲಕ್ಷ ತಗೊಂಡ್ರೆ 0% ಬಡ್ಡಿ, ಇಲ್ಲಿ 10 ಲಕ್ಷ ತಗೊಂಡ್ರೆ 4%. ನಿನ್ನೆ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಲ್ವಾ? ಸೊ ನೆನಪಿರಲಿ. ಆರ್ಥಿಕ ಮತ್ತು ವ್ಯಾಪಾರದ ಪ್ರಗತಿಯನ್ನು ಗುರಿಯಾಗಿಸಿಕೊಂಡು ಈ ಯೋಜನೆಯನ್ನ ಮಾಡಲಾಗಿದೆ. ಮತ್ತು ಬಸವ ಬೆಳಗು ಯೋಜನೆಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋದಾದ್ರೆ, ಇದು ಪ್ರೆಸ್ ಸ್ಟೂಡೆಂಟ್ಸ್ ಗೆ ಇರ್ತಕ್ಕಂಥದ್ರಿ. ಓಕೆನಾ? ಈಗೇನೋ ಎಕ್ಸಾಮ್ ಪಾಸ್ ಔಟ್ ಆಗಿರ್ತಾರ, ಸೊ ಅಂತವರಿಗೆ
ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಅವರ ಕುಟುಂಬದ ವಾರ್ಷಿಕ ಆದಾಯ 3.5 ಲಕ್ಷ ಇರಬೇಕು. ಆ ಮಿತಿಯಲ್ಲಿ ವಿದ್ಯಾರ್ಥಿಗಳು ವೃತ್ತಿಪರ ಕೋರ್ಸ್ಗಳಿಗೆ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಆಮೇಲೆ ಈ ಒಂದು ಡೆಂಟಲ್ ಒಂದು ಕೋರ್ಸ್ ಆಗಿರ್ಬೋದು, ಇಂಥವುಗಳಿಗೆ ಸುಮಾರು 28 ಕೋರ್ಸ್ಗಳನ್ನ ಈ ವ್ಯಾಸಂಗದಲ್ಲಿ ಇಟ್ಟಿದ್ದಾರೆ, ಈ ಯೋಜನೆಯಲ್ಲಿ ಇಟ್ಟಿದ್ದಾರೆ. ಅಂತವರಿಗೆ 1 ಲಕ್ಷ ರೂಗಳಂತೆ ಕೋರ್ಸ್ ಅವಧಿಗೆ ಗರಿಷ್ಠ 4 ಲಕ್ಷಗಳಿಂದ ನೋಡಿ 5 ಲಕ್ಷಗಳವರೆಗೆ ವಾರ್ಷಿಕ ಬಡ್ಡಿ ಎಷ್ಟು 2%. ಬಹಳ ಇಂಪಾರ್ಟೆಂಟ್, 2%, 4ರಿಂದ 5 ಲಕ್ಷ ಕೊಡ್ತಾರೆ. ವರ್ಷಕ್ಕೆ 1 ಲಕ್ಷ. ಆಮೇಲೆ ನೋಡಿ, ವಿದ್ಯಾರ್ಥಿಗಳು ಸಿಇಟಿ, ನೆಟ್ ಇತ್ಯಾದಿ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸರ್ಕಾರಿ ಕೊಡದ ಸೀಟು ಪಡೆದಿರಬೇಕಾಗುತ್ತೆ. ಅಂತವರಿಗೆ ಇಲ್ಲಿ ಅವರು ಈ ಯೋಜನೆ ಅಡಿಯಲ್ಲಿ, ಬಸವ ಬೆಳಗು ಯೋಜನೆ ಅಡಿಯಲ್ಲಿ, ಇದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ವಿದ್ಯಾರ್ಥಿಗಳಿಗೆ ಸಂಬಂಧಪಡುತ್ತೆ. ನೆನಪಲ್ಲಿ ಬಸವ ಬೆಳಗು ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ, ಎಷ್ಟು ಇಂಟ್ರೆಸ್ಟ್ ಅದು, ಆಮೇಲೆ ಎಷ್ಟು ದುಡ್ಡು ಕೊಡ್ತಾರೆ, ವರ್ಷಕ್ಕೆ ಎಷ್ಟು, ಅಥವಾ 5 ವರ್ಷಕ್ಕನ ಅಥವಾ 4 ವರ್ಷಕ್ಕನ ಅಥವಾ ಈ ತರ ಕೇಳ್ತಾರೆ. ಸುಮಾರು 28 ಕೋರ್ಸ್ಗಳಿಗೆ ಕೊಡ್ತಾರೆ. ನೆನಪಿರಲಿ. ರಿನಿವಲ್ ನೋಡಿ, ರಿನಿವಲ್ ಮಾಡೋ ಒಂದು ವಿದ್ಯಾರ್ಥಿಗಳು 2022-23 ಸಾಲಿನಲ್ಲಿ ಪಡೆದ ವಿದ್ಯಾರ್ಥಿಗಳಿಗೆ 3ನೇ ಕಂತಿನ ನವೀಕರಣ ಸಾಲ ಮತ್ತು 23-24ನೇ ಸಾಲಿನಲ್ಲಿ ಪಡೆದ ವಿದ್ಯಾರ್ಥಿಗಳಿಗೆ 2ನೇ ಕಂತಿನ ನವೀಕರಣ ಸಾಲ ಮಾಡಲು ವ್ಯಾಸಂಗ ದೃಢೀಕರಣ ಮತ್ತು ಹಿಂದಿನ ವರ್ಷದ ಅಂಕಪಟ್ಟಿ ಎಂದಿಗೆ ಅರ್ಜಿ ಸಲ್ಲಿಸಲಾಗಿದೆ. ಎಸ್. ಮತ್ತೆ ವಿದೇಶಿ ವಿದ್ಯಾವಿಕಾಸ ಯೋಜನೆ ಅಂತಂದ್ರೆ ಇಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ವಿದ್ಯಾರ್ಥಿಗಳಿಗೆ ಬೇರೆ ದೇಶಕ್ಕೆ ಹೋಗಿ, ಓಕೆನಾ, ಬೇರೆ ದೇಶಕ್ಕೆ ಹೋಗಿ, ಆಮೇಲೆ ನೋಡಿ, ಬೇರೆ ದೇಶಕ್ಕೆ ಹೋದಂತ ಕೆಲವು ವಿದ್ಯಾರ್ಥಿಗಳಿಗೆ ಇಲ್ಲಿ ಏನ್ ಮಾಡ್ತಾರೆ, ದುಡ್ಡನ್ನು ಕೊಡ್ತಾರೆ. ನೋಡಿ ಎಷ್ಟು ಕೊಡ್ತಾರೆ, ಆಲ್ಮೋಸ್ಟ್ 10 ಲಕ್ಷದಿಂದ 20 ಲಕ್ಷ. ಎಸ್, ಡೆಫಿನೆಟ್ಲಿ 3 ವರ್ಷದ ಅವಧಿಗೆ. ಆಮೇಲೆ 2022-23 ಸಾಲಿನ 23-24ನೇ ಸಾಲಿನಲ್ಲಿ ಈ ಸಾಲ ಪಡೆದ ವಿದ್ಯಾರ್ಥಿಗಳಿಗೆ 2ನೇ ಕಂತಿನ ನವೀಕರಣ, ಸೆಕೆಂಡ್ ಟೈಮ್ ರಿನಿವಲ್ ಮಾಡಿಸಬಹುದು ಅಂತ. ಅವರ ಒಂದು ವರ್ಷದ ಅಂಕಪಟ್ಟಿ ಬೇಕಾಗುತ್ತೆ ಅಷ್ಟೇ. ಮತ್ತೆ ನೋಡಿ, ಇಲ್ಲಿ ಜೀವ ಜಲ ಯೋಜನೆಗೆ ಸಂಬಂಧಪಟ್ಟಂಗೆ ಒಂದು ಯೋಜನೆ ಇದೆ, 2024ರಲ್ಲಿ ಬಂದಂತದ್ದು. ಇದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಮುದಾಯಕ್ಕೆ ಸೇರಿದಂತ ಗ್ರಾಮಾಂತರ ಪ್ರದೇಶದವರಿಗೆ 98,000 ಹಾಗೂ ಪಟ್ಟಣದವರಿಗೆ 1,20,000 ಮಿತಿಯೊಳಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ಕೊಳವೆ ಬಾವಿ ಕೊರೆಸುವ, ಇದು ಒಂದು ರೀತಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅನ್ಬೋದು. ಗಂಗಾ ಕಲ್ಯಾಣ, ಬಟ್ ಜೀವ ಜಲ ಯೋಜನೆ ಅಂತ ಕರೀತಾರೆ. ಬಿಕಾಸ್ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟಂಗೆ ಆ ರೀತಿ ಕೇಳುವ ಸಾಧ್ಯತೆ ಇರುತ್ತೆ, ನೆನಪಿರಲಿ. ಮತ್ತೆ ಕಾಯಕ ಕಿರಣ ಯೋಜನೆಗೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ, ಇದು ಒಂದು ರೀತಿ ವೀರಶೈವ ಲಿಂಗಾಯತ ಸಮುದಾಯ ನಿರುದ್ಯೋಗಿಗಳ ಸ್ವಯಂ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ಚಟುವಟಿಕೆಗಳನ್ನು ಸಹ ಈ ಕೆಳಕಂಡಂತೆ ಸಾಲ ಮತ್ತು ಸಹಾಯಧನ ಸೌಲಭ್ಯ ಒದಗಿಸಲಾಗುತ್ತೆ. ಘಟಕ ವೆಚ್ಚ ಎಷ್ಟು, 1 ಲಕ್ಷಗಳಿಗೆ ಈ 20%, ನೋಡಿ ಗರಿಷ್ಠ 20,000 ಗಳ ಒಂದು ಸಹಾಯಧನವನ್ನು ಮತ್ತು ಉಳಿಕೆ 80%, ಗರಿಷ್ಠ 80,000ಗಳನ್ನು ವಾರ್ಷಿಕ ಬಡ್ಡಿ ದರ 4%. ಇಂಪಾರ್ಟೆಂಟ್, ಬಡ್ಡಿ ಎಷ್ಟು ಹಾಕ್ತಾರೆ ಇಲ್ಲಿ, 4% ಬಡ್ಡಿ ಹಾಕ್ತಾರೆ. ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಆಮೇಲೆ ಘಟಕ ವೆಚ್ಚ, ಸೊ ದಿಸ್ ಇಸ್ ಆಲ್ಸೋ ಸೇಮ್. ನೋಡಿ, 2 ಲಕ್ಷ ಏನಾದ್ರು ತಗೊಂಡ್ರೆ 15% ಹಾಕ್ತಾರೆ. ಆಮೇಲೆ 30,000 ಬಡ್ಡಿ ಇರುತ್ತೆ ಆಲ್ಮೋಸ್ಟ್. ಆಗ ಉಳಿಕೆ 85% ಆಗುತ್ತೆ. 1,70,000ಗಳನ್ನು ವಾರ್ಷಿಕವಾಗಿ 4%. ದುಡ್ಡು ಎಷ್ಟು ತಗೊಂಡ್ರೆ ಎಷ್ಟು ಕೊಡ್ತಾರೆ ಬಡ್ಡಿ ಅಂತ ಅಷ್ಟೇ, ಇಲ್ಲಿ ಮತ್ತೇನಿಲ್ಲ, ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಸರ್, ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಹಾಕಿ ದಯವಿಟ್ಟು ಮಾಡೋಣ. ಇನ್ನು ಹೆಚ್ಚಿನ ವಿಚಾರ ಯಾವ ಒಂದು ಟಾಪಿಕ್ಸ್ ಗಳನ್ನ ನಿಮ್ಗೆ ಇಲ್ಲಿ ನಾನು ಬಿಟ್ಟಿದ್ದೀನಿ ಅನ್ಸುತ್ತೆ, ಬಿಕಾಸ್ ಕಣ್ಣು ತಪ್ಪಿ ನಾನು ಬಿಟ್ಟಿರ್ಬೋದು, ಓಕೆನಾ. ಎಲ್ಲ 100% ಯಾರು ತಾನೇ ಮಾಡಕ್ಕಾಗುತ್ತೆ, ಬಟ್ ಆದ್ರೂ ಕೂಡ ನಾವು 10 ಡೇಸ್ ಚಾಲೆಂಜ್ ಅನ್ನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ವಿ, ರೈಟ್. 10 ಡೇಸ್ಗೆ ಬೇಕಾದಂತ ಪ್ರಮುಖ ವಿಚಾರಗಳನ್ನ, ಎಕ್ಸಾಮ್ಸ್ ಗೆ ಬೇಕಾದಂತ ಆಲ್ಮೋಸ್ಟ್ ಒಂದು 80% ಸಿಲೆಬಸ್ ಅನ್ನು ನಾವು ಕವರ್ ಮಾಡಿದ್ವಿ. ಸೊ ನಾನು ಮೊದಲೇ ಹೇಳಿದ್ದೆ 80% ಸಿಲೆಬಸ್ ಅನ್ನ ಕವರ್ ಮಾಡಿಕೊಡ್ತೀನಿ ಆಲ್ಮೋಸ್ಟ್ ಅಂತ ಹೇಳಿ. ವಿದಿನ್ 10 ಡೇಸ್ ಅಲ್ವಾ, ನಾವು ಎಲ್ಲಿಗೆ ಒಂದು ಹಂತದ ಒಂದು ಈ ಸ್ಪೆಸಿಫಿಕ್ ಕೋರ್ಸ್ಗೆ ಸಂಬಂಧಪಟ್ಟಂತ ಒಂದು 80% ಸಿಲೆಬಸ್ಗೆ ಬೇಕಾಗುವಂತ ವಿಚಾರಗಳನ್ನ ನಮ್ಮ ಒಂದು 10 ಡೇಸ್ ಚಾಲೆಂಜ್ ಅಲ್ಲಿ ಮಾಡ್ತೀವಿ. ಡೆಫಿನೆಟ್ಲಿ ನಿಮ್ಮ ಎಲ್ಲ ಪ್ರೋತ್ಸಾಹ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಯ್ತು, ನನಗೆ ಬಹಳ ಒಳ್ಳೆ ಸಪೋರ್ಟ್ ಕೂಡ ಮಾಡಿದ್ರಿ. ಎನಿಹೌ, ಭೋಜನಾಲಯ ಕೇಂದ್ರ ಇನ್ನು ಹೆಚ್ಚಿನ ಫ್ರೆಂಡ್ಸ್ಗೆ ತಿಳಿಸಿ. ಭೋಜನಾಲಯ ಕೇಂದ್ರ ಸ್ಕೀಮ್ 2024 ಸಮುದಾಯ ಜನರು ಹೋಟೆಲ್ ಅನ್ನ ತೆಗಿಬೇಕು ಅಂತಂದ್ರೆ, ಆ ಒಂದು ಈ ವೀರಶೈವ ಲಿಂಗಾಯತಿಗೆ ಸಂಬಂಧಪಟ್ಟಂಗೆ ಅವರ ಒಂದು ಪ್ರಮುಖವಾದಂತಹ ವೃತ್ತಿ ದಡಿಸ ಹೋಟೆಲ್ಸ್ ಗಳನ್ನ ಮಾಡ್ತಾರೆ. ಖಾನಾವಳಿ ಇರ್ತಾವ್ರಿ, ಲಿಂಗಾಯತ ಖಾನಾವಳಿ ನೀವು ನೋಡಿರ್ಬೋದು. ಲಿಂಗಾಯತ ಖಾನಾವಳಿ ಅನ್ನೋದು ಬಹಳ ಫೇಮಸ್ ರೀ ನಮ್ಮಲ್ಲಿ ಅಲ್ವಾ. ಇಡೀ ದೇಶದಂತ ಲಿಂಗಾಯತ ಖಾನಾವಳಿ ಅಂದ್ರೆ ಬಹಳ ಪ್ರಮುಖವಾದಂತಹ ಒಂದು ಹೋಟೆಲ್ಗಳು. ಸೊ ಈ ನಿಟ್ಟಿನಲ್ಲಿ ಅವರಿಗೆ ಹೋಟೆಲ್ ಅನ್ನ ಏನು ಸ್ಟಾರ್ಟ್ ಮಾಡ್ಲಿಕ್ಕೆ, ಉದ್ಯಮವನ್ನ ಮಾಡ್ಲಿಕ್ಕೆ ಇಲ್ಲಿ ಅವರಿಗೆ ಸಾಲ ಯೋಜನೆ ಕೊಡ್ತಾರೆ. ಭೋಜನಾಲಯ ಕೇಂದ್ರ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಕೇಳಿದಾಗ ಮೇ ಬಿ ನಮಗೆ ಊಟಕ್ಕೆ ಬೇಕಾಗಿರ್ಬೋದು ಅಂತ. ಹಂಗಲ್ರಿ, ಇದು ಹೋಟೆಲ್ಗಳನ್ನ ಓಪನ್ ಮಾಡೋದಕ್ಕೆ ನೀವು ಸ್ವಲ್ಪ ಬಹಳ ಹುಷಾರಾಗಿ ಆನ್ಸರ್ ಮಾಡಿ. ಹೋಟೆಲ್ ಉದ್ಯಮ ಕೈಗೊಳ್ಳೋದು ನೋಡಿ, ಕನಿಷ್ಠ 5 ಲಕ್ಷ ಇದ್ದಲ್ಲಿ 4,60,000 ಸಾಲ ಕೊಡ್ತಾರೆ. ಉಳಿದದಲ್ಲೂ ನೀವು ಸಹಾಯಧನ ನೆರವು ನೀಡಲಾಗುತ್ತೆ. ನೋಡಿ, ಹೋಟೆಲ್ ಸ್ಥಾಪನೆ ಮಾಡೋದು ಫಲಾನುಭವಿಗಳು ತಮ್ಮ ಸ್ವಂತ ಹೆಸರಲ್ಲಿ ಕನಿಷ್ಠ 20-30 ಸೈಟ್ ಇರ್ಬೇಕ್ರಿ, ಫ್ಲಾಟ್ ಇರ್ಬೇಕು. 20-30
ಇನ್ನು 20 ಅಡಿ ಅಗಲ, 30 ಅಡಿ ಉದ್ದ ಅನ್ಕೊಡಿ. ಸೊ ಈ ರೀತಿಯಲ್ಲಿ 20-30 ಸೈಟ್ ಅಡಿಯ ಒಂದು ಅಳತೆ ಉಳ್ಳಂತ ಒಂದು ಪ್ಲಾಟ್ ನಿಮ್ಮಲ್ಲಿ ಇರಬೇಕು. ಅದರ ಹೆಸರು ನಿಮ್ಮಲ್ಲಿ ಇರಬೇಕು. ಯಾರ ಹೆಸರಿಗೆ ಇರುತ್ತೋ ಸೊ ಅವರಿಗೆ ಬರುತ್ತೆ ಅಂತ. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಅಬೌಟ್ ಸ್ಕೀಮ್. ಓಕೆನಾ? ನಾನು ಕರ್ನಾಟಕದ ಸ್ಕೀಮ್ಗಳಿಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ಡಿಸ್ಕಸ್ ಮಾಡಿದೇನ್ರಿ ಅಲ್ವಾ. ಅರಿವು ಶಿಕ್ಷಣ ಯೋಜನೆ ಆಗಿರ್ಬೋದು, ಅಥವಾ ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು. ಅಲ್ಲಿ ಸಾಕಷ್ಟು ಒಂದು ಸ್ಕೀಮ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ನು ಉಳಿದ ಒಂದು ಸ್ಕೀಮ್ಗಳನ್ನ ನಾನು ಇವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡುವಂತ ಪ್ರಯತ್ನ ಮಾಡಿದೆ. ಎನಿ ಹೌ, ಇನ್ನು ಯಾವ ವಿಚಾರಗಳನ್ನ, ಯಾವ ಟಾಪಿಕ್ ಗಳನ್ನ ಡಿಸ್ಕಸ್ ಮಾಡಬಹುದು, ಯಾವುದನ್ನ ಹೇಳಬೇಕು, ನನಗೆ ಒಂಚೂರು ನೀವು ಸಾಧ್ಯವಾದ ಕೊಡಿ. ಸೊ ಎಕ್ಸಾಮ್ಸ್ ಇನ್ನು ಆಲ್ಮೋಸ್ಟ್ ನಾಳೆ ಒಂದಿನ ಬಾಕಿ ಇದೆ. ನಾಳೆ ನಾಡಿದ್ದು ಟುಡೇ ಇಸ್ 22, 23 ನಾಳೆ. ಆಮೇಲೆ 24ಗೆ ಆಲ್ಮೋಸ್ಟ್ ನೀವು ಏನಿಗೆ ಎಕ್ಸಾಮ್ ಸೆಂಟರ್ಗೆ ಹೋಗೋದ್ರಲ್ಲಿ ಬಿಸಿ ಇರ್ತೀರ. ಸೊ ನಾಳೆ ಒಳಗಡೆ ಏನೇ ಇದ್ರು ಕೂಡ ನಿಮಗೆ ತಿಳಿಸಿ ಆ ಒಂದು ಕ್ಲಾಸ್ಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಎನಿ ಹೌ, ಥ್ಯಾಂಕ್ ಯು ರೀ. ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಎಷ್ಟೋ ಜನ ನನ್ನ ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರಿಪ್ಷನ್ ಮಾಡ್ತೀನಿ. ಸೊ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಅವರಿಗೆ ಸಬ್ಸ್ಕ್ರಿಪ್ಷನ್ ಮಾಡಿ, ಜಸ್ಟ್ ಒನ್ ಬಟನ್ ಅಷ್ಟೇ ಅಲ್ವಾ. ಸೊ ಒತ್ತಿ ಅದನ್ನ, ಮತ್ತೆ ಬೆಲ್ ಬಟನ್ ಕೂಡ ಒತ್ತಿ. ಎನಿ ಹೌ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.